ಅಕ್ರಮ ಲೈಂಗಿಕ ಚಟುವಟಿಕೆಯ ಹನಿ ಟ್ರ್ಯಾಪ್ಗೆ ಅನಿತಾ ಪ್ರಕರಣ ಎಸ್ಐಟಿ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಲು ಆಗ್ರಹಿಸಿ ಕೆ ದೇವೇಂದ್ರಪ್ಪ ಇಂದು ಸುದ್ದಿಗೋಷ್ಠಿ ನಡೆಸಿದರು. ಇತ್ತೀಚೆಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಕೆಎನ್ ರಾಜಣ್ಣನವರು 48 ರಾಜಕೀಯ ಮುಖಂಡರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಎಂದು ಹೇಳಿಕೆ ನೀಡಿರುವುದು ಆಘಾತದ ಸುದ್ದಿಯಾಗಿದೆ. ಆದ್ದರಿಂದ ಘನವಿತ್ತ ರಾಜ್ಯಪಾಲರು ಈ ಕೂಡಲೇ ಈ ಪ್ರಕರಣದಲ್ಲಿ ಭಾಗವಹಿಸಿರುವ 48 ವ್ಯಕ್ತಿಗಳು ಯಾರೆಂದು ಬಹಿರಂಗಪಡಿಸಬೇಕು. ಈ ಟ್ರ್ಯಾಪ್ಗೆ ಒಳಪಟ್ಟಂತಹ ವ್ಯಕ್ತಿಗಳನ್ನು ಕೂಡಲೇ ವಿಚಾರಣೆಗೆ ಒಳಪಡಿಸಬೇಕು. ಹನಿ ಟ್ರ್ಯಾಪ್ನಲ್ಲಿ ಭಾಗವಹಿಸಿರುವ ಹೆಣ್ಣು ಮಕ್ಕಳು ಏನಾದರೂ ವಿವಿಧ ಆಸೆ ಆಮಿಷಗಳಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ರೆ ಅಂತಹ ಹೆಣ್ಣು ಮಕ್ಕಳನ್ನು ವಿಚಾರಣೆಗೊಳಪಡಿಸಿ ಆ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಹಾಗೂ ಭಾಗವಹಿಸಿದ ಗಣ್ಯ ವ್ಯಕ್ತಿಗಳನ್ನ ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಗಣ್ಯ ವ್ಯಕ್ತಿಗಳು ಏನಾದರೂ ಆ ಹೆಣ್ಣು ಮಕ್ಕಳಿಂದ ಲೈಂಗಿಕ ದೌರ್ಜನ್ಯದ ಹೆಸರಿನಲ್ಲಿ ಹನಿ ಟ್ರ್ಯಾಪ್ ಮಾಡಿಕೊಂಡು ಗಣ್ಯ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಯಾರೇ ಆದರೂ ಕೂಡ ಆ ಹೆಣ್ಣು ಮಕ್ಕಳನ್ನ ಕೂಡಲೇ ಬಂಧಿಸಿ ಅವರುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಏನು ಹನಿ ಟ್ರ್ಯಾಪ್ ಅನ್ನೋ ವಿಚಾರ ನಾಗರಿಕರು ತಲೆ ತಗ್ಸುವಂಥ ಒಂದು ವಿಚಾರ ಇವತ್ತು ವಿಧಾನ ಮಂಡಲದಲ್ಲಿ ನಡೀತಿರೋದು ಖಂಡಿತವಾಗೂ ಇದನ್ನು ಒಂದು ಖೇದಕರ ವಿಚಾರ ಅಂತ ಬಯಸ್ತೀವಿ. ಏಕೆಂದರೆ ಜನಪ್ರತಿನಿಧಿಯಾದವರು ಇವತ್ತು ಎಲ್ಲೋ ಒಂದು ಕಡೆ ಜರಾಸಂಧ, ಕೀಚಕ, ದುಶ್ಯಾಸನ ಇವ್ರನ್ನೆಲ್ಲರೂ ಮೀರಿಸೋ ರೀತಿಯಲ್ಲಿ ನಾನು ಮಾಡಿದ್ದೇ ಸಾಧನೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸೋಕೆ ಹೊರಟ್ರಿ. ಇವತ್ತು ಹನಿ ಟ್ರ್ಯಾಪ್, ಈ ಹನಿ ಟ್ರ್ಯಾಪ್ ಒಂದು ದೊಡ್ಡ ಒಂದು ವಿಷಕಾರಿಯುಕ್ತವಾದ ಒಂದು ವಿಷಯ ಇದು. ಆದ್ದರಿಂದ ಕೆಎನ್ ರಾಜಣ್ಣವರು ಸಹಕಾರ ಸಚಿವರು 48 ಜನ ವ್ಯಕ್ತಿಗಳು ಭಾಗವಹಿಸಿದ್ದಾರೆ, ಹನಿ ಟ್ರ್ಯಾಪಲ್ಲಿದ್ದಾರೆ, ಹನಿ ಟ್ರ್ಯಾಪ್ ಆಗ್ತಾಯಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ವಿಧಾನಮಂಡಲದಲ್ಲಿ ಹೇಳಿದ್ದಾರೆ. ನಿನ್ನೆ ಕೂಡ ಆ ವಿಚಾರವಾಗಿ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ನಾನು ರಾಜಣ್ಣವರು ಯಾರೇ ಇರ್ಬೋದು, ಹನಿ ಟ್ರ್ಯಾಪ್ ಬಗ್ಗೆ ಯಾರು ಮಾಡ್ತಾರೆ ಅನ್ನೋದು ಅವ್ರನ್ನ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಭಾಗವಹಿಸಿದ್ದಾರೆ ಅನ್ನೋದು ಅದು ಅಕ್ರಮನೋ ಅಥವಾ ಕ್ರಮನೋ ಅಂತ ಮೊದಲು ಹೇಳಬೇಕಿನ್ನ. ಹನಿ ಟ್ರ್ಯಾಪಲ್ಲಿರೋರು ಅಕ್ರಮನೋ ಅಥವಾ ಕ್ರಮನೋ ಅಂತ ಸ್ಪಷ್ಟಪಡಿಸ್ಬೇಕು. ಆದ್ದರಿಂದ ರಾಜಣ್ಣನವರಿಗೆ ನಾನು ಒಂದು ಹೆಜ್ಜೆ ಅವ್ರ ಜೊತೆಗೆ ಹೋಗಿ ಹೇಳ್ತೀನಿ, ಅವ್ರಿಗೆ ನಾನು ಕೈ ಜೋಡಿಸ್ತೀನಿ. ದಯಮಾಡಿ ಹನಿ ಟ್ರ್ಯಾಪಲ್ಲಿ ಯಾರಿದ್ದಾರೆ, ಹನಿ ಟ್ರ್ಯಾಪನ್ನು ವಿಡಿಯೋ ಮಾಡೋದು ಸೆಕೆಂಡ್ರಿ ವಿಚಾರ, ಯಾರು ಹನಿ ಟ್ರ್ಯಾಪಲ್ಲಿ ಭಾಗವಹಿಸಿದಾರಲ್ಲ ಫಸ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ ಕ್ರಮ ಕೈಗೊಂಡು ಮಾನ್ಯ ಗಣತಂತ್ರ ರಾಜ್ಯಪಾಲರಿಗೆ ನಾನು ಇವತ್ತು ಒಂದು ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ, ಅವರಿಗೆ ಒಂದು ಮೆಮೊಂಡ್ ರೆಡಿ ಮಾಡಿದ್ದೀನಿ. ಮತ್ತು ಗೃಹ ಇಲಾಖಾ ಕಾರ್ಯದರ್ಶಿಯವರು ಕೂಡ ಒಂದು ಮನವಿ ಮಾಡಿದ್ದೀನಿ. ಯಾರು ಈ ಹನಿ ಟ್ರ್ಯಾಪಲ್ಲಿ ಭಾಗವಹಿಸಿದ್ದಾರೆ, ಹನಿ ಟ್ರ್ಯಾಪಿಂದ ಏನಾದರೂ ಮುಖಂಡರಿಗೆ ಹೆಣ್ಣು ಮಕ್ಕಳಿಂದ ಏನಾರ ಬ್ಲ್ಯಾಕ್ ಮೇಲ್ ಆಗಿದ್ರೆ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಒಂದು ವೇಳೆ ಹೆಣ್ಣುಮಕ್ಕಳು ಇಂದ ಏನಾರು ಅವ್ರಿಗಾಗಿದ್ರೆ ಅಥವಾ ನೂರಾರು ಆಸೆ ಆಮಿಷಗಳನ್ನ ಏನೇನೋ ಒಡ್ಡಿ ಅಧಿಕಾರ ಇದೆ ಅಂಥೇಳಿ, ಅಧಿಕಾರ ಒಂದು ಶಕ್ತಿ ಇದೆ ಅಂಥೇಳಿ ಆ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಏನು ಆ ಒಂದು ಹೆಣ್ಮಕ್ಳು ಯಾರೂ ಇಲ್ಲ, ಒಂದು ಸೆಕ್ಸ್ ಸ್ಕ್ಯಾಂಡಲ್ ಭಾಗವಹಿಸಿದಾರಲ್ಲ ಅವ್ರನ್ನ ತನಿಖೆಗೆ ಫಸ್ಟ್ ಒಳಪಡಿಸ್ಬೇಕು. ಯಾರೇ ಆದರೂ ಫಸ್ಟು ಟ್ರ್ಯಾಪಲ್ಲಿ ಭಾಗವಹಿಸ್ತವರು ಇದರಿಂದ ಸಂತ್ರಸ್ತ ಅಂತ ಹೇಳ್ತಾರಲ್ಲ, ಯಾರು ಸಂತ್ರಸ್ತಂತ ಫಸ್ಟ್ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಸರ್ಕಾರದಿಂದ ಒಂದು SIT ರಚನೆ ಆಗಬೇಕು. ರಚನೆ ಮೂಲಕ ಅವ್ರ ಮೇಲೆ ತನಿಖೆ ಮಾಡಬೇಕು. ಇಲ್ಲಾಂದರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ನಾನಿವತ್ತು ನಮ್ಮ ಪಕ್ಷದ ವತಿಯಿಂದ ನಾನು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಇವತ್ತು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ಅಕ್ರಮ ಅನ್ನೋದು ಇವತ್ತು ಎಲ್ಲ ಮಾಯ ಹಾಕಿದೆ ಇವತ್ತು ಅಕ್ರಮ ಅನ್ನೋದು. ಯಾಕೆಂದರೆ ಇದರಲ್ಲಿ ಭಾಗವಹಿಸ್ತರು ಒಂದು ಬಹಿರಂಗವಾಗಿ ನಾವು 6 ತಿಂಗಳಿಂದ ಇದೆಲ್ಲ ಇದೆಯಲ್ಲ, ಇದು ಪಕ್ಷ ಕಟ್ಟಿ ಹೋರಾಟ, ಪ್ರತಿಭಟನೆ, ಚಳುವಳಿ, ಸತ್ಯಾಗ್ರಹ, ಉಪವಾಸ ಮಾಡ್ಕೊಂಡು
ಇವತ್ತು ಏನೂ ಅಧಿಕಾರ ಇಲ್ಲದೆ ನಾನು ಪಕ್ಷದ ಚೌಕಟ್ಟಿನಲ್ಲಿ ಪ್ರೀತಿಯಿಂದ ಇವತ್ತು ಕೂಡ ಏತಟ್ಟಿ ನಿಲ್ಲುವಂಥ ನನ್ನಂಥ ಇವತ್ತು ಲಕ್ಷಾಂತರ ಕಾರ್ಯಕರ್ತರಿಂದ ಬೇಕಾಗಿತ್ತ ಈ ಪಕ್ಷ ಕಟ್ಟಿದ್ದು ಅಂತೇಳಿ ಇವತ್ತು ನಮಗೆಲ್ಲ ಒಂಥರ ಮುಜುಗರ ಆಗ್ತಾಯಿದೆ ಇವತ್ತು. ಆದ್ದರಿಂದ ಯಾರೇ ಈ ಟ್ರ್ಯಾಪಲ್ಲಿ ಭಾಗವಹಿಸಿದ್ರು ಕೂಡ ಸಂತ್ರಸ್ತು ಯಾರಂತ ಫಸ್ಟು ತನಿಖೆ ಮೂಲಕ ಪರಿಗಣಿಸಬೇಕು ಅಂತ ನಾನು ಇವತ್ತು ರಾಜ್ಯಪಾಲನ ಆಗ್ರಹಿಸ್ತೀನಿ. ಹಾಲಿ ನಗರ ಬೆಂಗಳೂರು ನಗರದ ಶಾಸಕರಂಥ ಸನ್ಮಾನ್ಯ ಶ್ರೀ ಮುನಿರತ್ನಂರವರು ಕಳೆದ ಒಂದು ಎರಡು ಮೂರು ದಿವಸಗಳಿಂದ ಸನ್ಮಾನ್ಯ ಶ್ರೀ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಒಂದು ವಿಚಾರವಾಗಿ ದಿನನಿತ್ಯವಾಗಿ ಒಂದು ಆರೋಪಗಳು ಮಾಡ್ತಾಯಿದ್ದಾರೆ. ಇವರಿಗೆ ಅನುಕೂಲ ಆದಾಗ ಇವ್ರ ಕ್ಷೇತ್ರಕ್ಕೆ ಬೇಕಾದ ಕೆಲಸ ಮಾಡ್ಕೊಳಕ್ಕೆ ಹೋದಾಗ DK ಶಿವಕುಮಾರ್ ಪ್ರಭಾವಿ ವ್ಯಕ್ತಿ, ಅವ್ರನ್ನ ಯಾರೂ ಮುಟ್ಟಕ್ಕಾಗಲ್ಲ, ತುಂಬ ಸ್ಟ್ರಾಂಗು ಅಂತ ಹೇಳೋದು. ಯಾವುದೋ ಒಂದು ಕಡೆ ಇವರು ಮೂಲೆಗೆ ಒಂದು ಕಡೆ ತೊಂದರೆ ಆದಾಗ KPCC ಅಧ್ಯಕ್ಷನ ಬೈಯೋದು, ತೇಜೋವಧೆ ಮಾಡೋದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರೇ ಆರೋಪ ಮಾಡಬೇಕಾದ್ರೂ ಕೂಡ ಆರೋಪದ ಏನು ಒಂದು ವಿಷಯ ಇದೆಯಲ್ಲ, ಅವ್ರು ಹೇಳ್ತಾರೆ. ಮೊನ್ನೆ DK ಶಿವಕುಮಾರ್ ಅವರು, ಸುರೇಶ್ ಅವರು ಮತ್ತು ಇನ್ನೊಬ್ಬರು ಅಲ್ಲಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಇದ್ದರು, ಅವರು ಅವ್ರ ತಂದೆಯವರು ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ. DK ಶಿವಕುಮಾರ್ ಅವರು ಆ ಮಟ್ಟಕ್ಕೆಲ್ಲ ಸಣ್ಣ ಮಟ್ಟಕ್ಕೆಲ್ಲ ಇಳಿದು ಯಾರನ್ನೂ ಕೂಡ ನಯಿಸೋಂಥ ಮಟ್ಟಕ್ಕೆ ಹೋಗಲ್ಲ. ಮುನಿರತ್ನಂ ಅವರೇ, ನಿಮ್ಮ ಹಿನ್ನೆಲೆ ಇದೆಯಲ್ಲ, ನೀವು ಬೆಳೆದ ಒಂದು ದಾರಿ, ನಿನ್ನ ಸಹೋದರ ಕೊರಂಗು ಕೃಷ್ಣ ಬೆಂಗಳೂರು ಭೂಗಾತ ರೌಡಿ, ಅವರಿಂದ ನಿಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ನೀವೇನೇನು ಕೆಲಸ ಮಾಡಿಸ್ಕೊಂಡ್ರಿ, ಎಷ್ಟು ಹಿಂಸಾತ್ಮಕವಾಗಿ ನೀವು ಬೆಂಗಳೂರಲ್ಲಿ ನಿಮ್ಮ ಬ್ರದರ್ ನಡ್ಕೊಂಡ್ರು. ಈ ಕೊಲೆ ಮಾಡಿಸೋದು, ಗುಂಡಾಯಿಸಮ್ ಮಾಡಿಸೋದು, ಹೆದರಿಕೆ ಎದುರಿಸೋದು, ಕಿಡ್ನಾಪ್ ಮಾಡಿಸೋದು, ದಾರಿ ಹೋಕ್ರನ್ನ ರಾಬ್ರಿ ಮಾಡಿಸೋದು, ಇನ್ನು ಸಹೋದರನಿಂದ ಕಲ್ತ್ಕೊಂಡು ಬಂದಿರೋ ಅಂಥ ಇದು ಪ್ರವೃತ್ತಿಗೆ ಇವತ್ತು ನೀವು ಅದನ್ನು ಹೇಳ್ತಾರಲ್ಲ, ಮೇಕೆ ಏನೋ ತಿಂದು ಯಾರ್ದೋ ಮೂತಿಗೆ ಹೊರ್ಸ್ದಂಗೆ ಯಾವುದೋ ಮುಂದಾಗೋ ಘಟನೆನ ಇವತ್ತು ಯಾರ ಮೇಲೋ ಕೂರ್ಸೋಕೆ ಹೊರಟಿದ್ದೀರಾ. ಪಕ್ಷದ ಅಧ್ಯಕ್ಷರ ಮೇಲೆ ನೀವು ಈ ಥರ ಹೇಳಿಕೆ ಕೊಡ್ತಿರೋದು ಕಾರ್ಯಕರ್ತರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಿಮ್ಮ ಹಿನ್ನೆಲೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಬೆಳೆದ ಒಂದು ದಾರಿ ಅರ್ಥ ಮಾಡ್ಕೊಳ್ರಿ ನೀವು. ಆದ್ದರಿಂದ ನಾನು ಇವತ್ತು ರಾಜ್ಯಪಾಲರಿಗೆ ಈ ಮೂಲಕ ಕೂಡ ನಾನು ಮನವಿ ಮಾಡ್ಕೊತಿದ್ದೀನಿ. ಏನು ಈ ವ್ಯಕ್ತಿ ಮುನಿರತ್ನಮ್ಮು ಅವರನ್ನು ಮೊದಲು ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಶಾಸಕ ಮುನಿರತ್ನಮ್ಗೆ. ಯಾಕೆಂದರೆ ಮಂಪರ್ ಪರೀಕ್ಷೆ ಒಳಪಡಿಸಿದಾಗ ನೈಜ ವಾಸ್ತವಾಂಶಗಳೆಲ್ಲ ಹೊರಗೆ ಬರುತ್ತೆ. ಇವತ್ತು ಅದರಲ್ಲೂ ಕೂಡ ಹಿಂದೆ RSSನ ABP ಅವರು ಭಾಳಷ್ಟು ಸಂಸ್ಕೃತಿಯಲ್ಲಿ ಪಕ್ಷ ಕಟ್ಟಿದವರು. ಇಂತಹ ಅಧಿಕಾರಕ್ಕೋಸ್ಕರ ಈ ಒಬ್ಬೊಬ್ಬ ಶಾಸಕ ಡೈಲಿ ಬೆಳಿಗ್ಗೆ ಎದ್ದು ಬಂದು ಮನಸ್ಸಿಗೆ ಬಂದಂಗೆ ಹುಚ್ಚುಚ್ಚುಂಥರ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ನೀವು ಮೌನವಾಗಿರೋ ನೋಡಿದ್ರೆ ಇಂಥ ಶಾಸಕರಿಗೆ ಬೆಂಬಲ ಕೊಡ್ತಿದ್ದೀರಿ ಅನಿಸುತ್ತೆ. ಸ್ವಲ್ಪನಾರು ನಿಮಗೇನೋ ಸ್ವಾಭಿಮಾನ ಇದ್ದರೆ RSSನವರು ರಾಜ್ಯಾಧ್ಯಕ್ಷರಿಗೆ ಒಂದು ಕಿವಿ ಮಾತು ಹೇಳೋದ್ರ ಮೂಲಕ ಆ ಶಾಸಕನ ಪಕ್ಷದಿಂದ ದೂರ ಇಡಬೇಕು ಅಂತೇಳಿ